ಅದು ಗೊತ್ತಿರುತ್ತಾ ಸೀತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಸ್, ನಾವು ಸಂಡೇ ಹೋಗಿದ್ದು ಒನ್ ಡೇ ಟ್ರಿಪ್. ಅದು ಎಲ್ಲಿಗೆ ಅಂತ ಬನ್ನಿ ತೋರಿಸ್ತೀನಿ. ಓಕೆ, ನಾವು ಒನ್ ಡೇ ಟ್ರಿಪ್ ಅಂತ ಹೋಗಿದ್ದು ನಮ್ಮ ಚಿತ್ರದುರ್ಗದಲ್ಲೇ ಇರುವಂತಹ ಜೋಗಿಮಟ್ಟಿ ಫಾರೆಸ್ಟ್, ಆಡುಮಲ್ಲೇಶ್ವರ ಝೂ. ಸಂಡೇ ಒಂದಿನ ಮಕ್ಳಿಗೆ ರಜಾ ಇರುತ್ತೆ, ಸೊ ಒನ್ ಡೇ ಟ್ರಿಪ್ ಅಂದ್ರೆ ಇಲ್ಲಿ ಆರಾಮಾಗೆ ಕರ್ಕೊಂಡು ಹೋಗ್ಬೋದು. ಎಸ್, ಇದೇ ನೋಡಿ ಆಡುಮಲ್ಲೇಶ್ವರ ಮೃಗಾಲಯ, ನಮ್ಮ ಚಿತ್ರದುರ್ಗದಲ್ಲಿ ಇರುವಂತಹ ಮಿನಿ ಝೂ. ಒನ್ ಡೇ ಟ್ರಿಪ್ ಆರಾಮಾಗಿ ಪ್ಲಾನ್ ಮಾಡ್ಬೋದು. ಆ್ಯಂಡ್ ಇದು ಫ್ಯಾಮಿಲಿ ಜೊತೆ ಹೋಗೋಕೆ ಆ್ಯಂಡ್ ಸ್ಕೂಲ್ ಟ್ರಿಪ್ ಹೋಗೋಕೆ ಇದು ಒಂದು ಸಖತ್ ಪ್ಲೇಸ್ ಅಂತಾನೆ ಅನ್ಬೋದು. ಏನಾಯ್ತು? ನಾವು ಚಿಕ್ಕವರಿದ್ದಾಗ ಇಲ್ಲಿ ಪಿಕ್ನಿಕ್ ಕರ್ಕೊಂಡ್ ಬರ್ತಿದ್ರು, ಯಾಕಂದ್ರೆ ನಮ್ದು ಇದೇ ಊರಾಗಿತ್ತು. ಸೊ ಸ್ಕೂಲಲ್ಲಿ ಇದ್ದಾಗ ಪಿಕ್ನಿಕ್ ಕರ್ಕೊಂಡ್ ಬರ್ತಾ ಇದ್ರು. ಮಾಡು. ಸ್ನೇಕ್ ಅದು ಒರಿಜಿನಲ್ ಅಲ್ಲ, ಹೋಗು. ಇಲ್ಲಿದೆ ನೋಡು ಒರಿಜಿನಲ್. ಏನದು? ರ್ಯಾಬಿಟ್. ಕ್ಯೂಟ್. ಹೇಗಿದೆ? ಕ್ಯೂಟ್. ಎಲ್ಲಿಗೆ? ಮನೆಗೆ ತಗೋಣ. ಓಕೆ. ಅಲ್ಲಿ ಪಿಕಾಕ್ ಎಷ್ಟು ಕ್ಯೂಟ್ ಆಗಿ ಹೋಗ್ತಾ ಇತ್ತು ಅಂದ್ರೆ ನಾವು ಹೋಗ್ತಿದ್ರೆ ಅದು ಕೂಡ ರಿಯಾಕ್ಟ್ ಮಾಡ್ತಾ ಇತ್ತು. ಒಳಗಿದ್ಯಾ? ಕಾಣಂಗಿಲ್ಲ. ಅಲ್ಲಿದೆ ನೋಡು. ಕಾಣಿಸೋದೇ ಇಲ್ಲ ಅದು. ವಾಟ್ ಈಸ್ ದಟ್? ಪಿಕಾಕ್. ಕೂಗು. ಚಿಕ್ಕ ಪಿಕಾಕ್ ಅದು, ಸ್ಮಾಲ್ ಪಿಕಾಕ್. ಅಳಿಲು. ಸ್ಕ್ವಾರಲ್. ಅಂಡ್ ಪ್ರಾಣಿ ಪಕ್ಷಿಗಳ ಬಗ್ಗೆ ಎಲ್ಲ ಅವರು ಮೆನ್ಷನ್ ಮಾಡಿದ್ದಾರೆ. ಯಾವ ಜಾತಿ, ಯಾವ ತರ ಪಕ್ಷಿ, ಯಾವ ತರ ಪ್ರಾಣಿ ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದಾರೆ. ಅದನ್ನ ನೋಡ್ಬಿಟ್ಟು ನಾವು ತಿಳ್ಕೊಬಹುದು. ಈಗ ಸೌರು ಟೈಗರ್ ನೋಡಕ್ ಹೋಗೋಣ. ಹೋಗೋಣ ಬಾ. ಓಕೆ. ಈ ಝೋನ್ ಇತ್ತೀಚೆಗಷ್ಟೇ ಹುಲಿ ತರಿಸಿದ್ದಾರೆ. ಮೊದಲು ಚೀತಾ ಇತ್ತು, ಆ ತರ ಪ್ರಾಣಿ ಅಂದ್ರೆ 2 ಚೀತಾ ಇತ್ತು. ಈಗ ಹುಲಿ ತರಿಸಿದ್ದಾರೆ. ಎಷ್ಟೊಂದು 2 years ಬ್ಯಾಕ್ ಆಯ್ತು ಅನ್ಸುತ್ತೆ. ತುಂಬಾನೇ ವರ್ಷಗಳಾಯ್ತು ನನ್ ಬಂದು. ಮೊದ್ಲು ಬರ್ತಾ ಇರ್ಬೇಕಾದ್ರೆ ಚೇಂಜ್ ಇತ್ತು, ಈಗಲೇ ಫುಲ್ ಟೋಟಲಿ ಚೇಂಜ್ ಆಗ್ಬಿಟ್ಟಿದೆ ಝೂ. ಇವರಿಬ್ರು ಹುಟ್ಟಕ್ಕಿಂತ ಮುಂಚೆ ಬಂದಿದ್ದು ಅಂದ್ರೆ ಒಂದು 8 years ಬ್ಯಾಕ್ ಬಂದಿದ್ದು. ಈಗ ಲಾಟ್ ಆಫ್ ಡಿಫ್ರೆನ್ಸ್ ಆಗ್ಬಿಟ್ಟಿದೆ. ಮನುಷ್ಯರು ನೋಡ್ 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 ಅವಕ್ಕೂ ಬೇಜಾರು. ಹುಷಾರು ಸೌರವೇ. ಆಯ್ತು. ಏನದು? ಕರೀಡಿ ಕರೀಡಿ. ಅದು ಅಡ್ಡ ಹಾಕಿರ್ತಾರ, ಹೋಗ್ಬಾರ್ದು ಒಳಗಡೆ. ಹೋದ್ರೆ ಅಲ್ಲಿ ಹಿಡ್ಕಂತಾರೆ, ನಾವೇ ಮಾಡೋಣ. ನಾವೇ ಪೈನ್ ಇವನ್ ಪೈಸ್ ಹಿಡ್ಕೊಂಡ್ರೆ. ಸ್ವಲ್ಪ ಜನ ಹುಡುಗರು, ಚಿಕ್ಕ ಚಿಕ್ಕ ಹುಡುಗರೆಲ್ಲ ಮುಂದೆ ಹೋಗಿದ್ರು. ಅಲ್ಲ, ಅಲ್ಲಿ ಬರ್ದಿರ್ತಾರೆ, ಏನಕ್ಕೆ ಬರ್ದಿರ್ತಾರೆ ಅಂತಾನು ನೋಡಲ್ಲ, ಸುಮ್ಮನೆ ಹೋಗ್ತಿರ್ತಾರೆ. ಏನಾದ್ರು ಪ್ರಾಬ್ಲಮ್ ಆದ್ರೆ ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ಹೋಗ್ತಾರೆ. ನೀವ್ ಯಾವ್ದಾದ್ರು ಟ್ರಿಪ್ ಅಂತ ಹೋದ್ರೆ ಅಲ್ಲಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಿ. ಲಕ್ಕಿ ಕೊಡ್ಲಾ ನಿನಗೆ? ಸೌರವಿ ಲಕ್ಕಿಂಗ್ ಕೊಡ್ಲಾ? ಕರಡಿ ಕೊಡ್ಲಾ? ಲಕ್ಕಿನ ಇಟ್ಕೊಡ್ಲಾ? ತಿನ್ನುತ್ತೆ. ಇರ್ತೀಯ ಒಳಗೆ? ಇರು, ಇಲ್ಲೇ ನಾನು ಒಂದ್ ರೌಂಡ್ ಬರೋ ಅಷ್ಟೊತ್ತಿಗೆ ಇಲ್ಲೇ ಇರು. ಹೋಗು, ಹೋಗಿ. ಟೈಗರ್ ಟೈಗರ್
gub 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 gub. ಮತ್ತೆ ಲಕ್ಕಿ ಮತ್ತೆ ಟ್ಯಾಶ್ ಲಕ್ಕಿ ಟ್ಯಾಶ್ ಟ್ಯಾಶ್ ಏನು ಮಾಡಂಗಿಲ್ಲ ಮನೆ ಹೋಗೋಣ ಬಿಸ್ಲು ಮನೆ ಹೋಗೋಣ ಲಕ್ಕಿ. ನಾವು ಒಂದಿನ ಎಂಟರ್ಟೈನ್ಮೆಂಟ್ಗೋಸ್ಕರ ಖುಷಿಯಾಗಿರೋದಕ್ಕೋಸ್ಕರ ಝೂಗೆ ಹೋಗ್ತೀವಿ. ನಾವು ಆರಾಮಾಗಿ ಮನೆ ಒಳಗಡೆ 4 ಗೋಡೆ ಒಳಗಡೆ ಇರ್ತೀವಿ. ಬಟ್ ಪ್ರಾಣಿ ಹಾಗಲ್ಲ, ಪ್ರಾಣಿ ಹೊರ್ಗಡೆನೆ ಪ್ರಪಂಚ, ಓಕೆ, ಒಳಗಡೆ ಇರಲ್ಲ. ಆ ಝೂಗಳಲ್ಲಿ ಒಳಗಡೆ ಹಾಕ್ಬಿಟ್ಟು ಕೂಡಾಕ್ಬಿಡ್ತಾರೆ. ಅವರಿಗೆ ಆ ಪ್ರಾಣಿಗಳಿಗೆ ಹೊರಗೆ ಬರಕ್ಕೆ ಇಷ್ಟ ಆಗುತ್ತೆ, ನಮಗ್ ಭಯ ಆಗುತ್ತೆ. ಅವಕ್ಕೆ ಹೊರಗೆ ಬಂದ್ರೆ ಅವಕ್ಕೂ ಭಯ ಆಗುತ್ತೆ, ಏನ್ ಮಾಡ್ತಾರೋ ಅಂತ. ನಮಗೆ ಎಲ್ಲಿ ಕಚ್ಚುತ್ತೋ ಅಂತ ನಮಗ್ ಭಯ ಆಗುತ್ತೆ. ಟೋಟಲ್ ಆಗಿ ಭಯ ಅಂತ ಇದ್ದೇ ಇರುತ್ತೆ, ಪ್ರಾಣಿಗಳಿಗೆ ಆಗ್ಲಿ ಮನುಷ್ಯರಿಗೆ ಆಗ್ಲಿ. ಒಂದ್ಸರಿ ಕೂಗ್ಬೇಕು, ಚೆನ್ನಾಗಿರುತ್ತದು. ಒಂದ್ಸಲಿ ಕೂಗ್ಬೇಕು ಅಂದ ತಕ್ಷಣ ಅದು ಲೈಟ್ ಆಗಿ ಗರ್ಜಿಸ್ತು. ನಾನ್ ಫಸ್ಟ್ ಟೈಮ್ ಅದು ಡೈರೆಕ್ಟ್ ಆಗಿ ನೋಡಿದ್ದು. ಅದ್ರ ಕಣ್ಣು ನೋಡ್ತಿದ್ರೆ ಹೊರ್ಗಡೆ ಬಿಟ್ರೆ ಸಾಕು, ಹಂಗೆ ಕ್ಯಾಚ್ ಮಾಡಿ ಬಗ್ದು ಬಾಯಿಗೆ ಹಾಕೊಂಡ್ಬಿಡೋಣ ಅನ್ನೊಂದು ಅಷ್ಟು ಹ್ಯಾಂಗ್ರಿ ಫೇಸ್, ಹ್ಯಾಂಗ್ರಿ ಕಣ್ಣಾಗಿತ್ತದು. ಶೀತಾ ಏಯ್ ಅದು ಗೊತ್ತಿರುತ್ತಾ ಸೀತಾ? ಊಟ ಆಯ್ತಾ ಕೇಳು ಲಕ್ಕಿ. ಸೌರಭಿ ಊಟ ಆಯ್ತಾ ಕೇಳು. ಅಲ್ಲ, ಊಟ ಆಯ್ತಾ ಕೇಳು. ಹೋಯ್ತಾ? ಚೆನ್ನಾಗಿತ್ತ ಚೀತಾ? ಹೇಗಿತ್ತು? ಟೈಗರ್ ಮುಂದೆ ಬರುತ್ತೆ, ನೋಡೋಣ. ಓಕೆ, ಎಸ್, ಲೆಟ್ಸ್ ಗೋ. ಓಕೆ. ಮೇನ್ ಟೈಗರ್ ನೋಡಕ್ಕೆ ಅಂತಾನೆ ಹೋಗಿದ್ದು. ಬಟ್ ಅದು ಅವಾಗ ತಾನೇ ಊಟ ಮಾಡ್ಬಿಟ್ಟು ಆರಾಮಾಗಿ ರೆಕ್ಸ್ಟ್ ತಗೊಂತಿತ್ತು. ಎಷ್ಟು ಕೂಗಿದ್ರು ಏನ್ ಮಾಡಿದ್ರು ಬರ್ತಾ ಇರ್ಲಿಲ್ಲ. ಬಾ 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 ಕರೀರಿ. ಬಾ 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 ಕರಿ ಲಕ್ಕಿ. ಬಾ ಬಾ ಬಾ. ಒನ್ ಡೇ ಪಿಕ್ನಿಕ್ ಹೋಗಿ ಬಂದ್ಮೇಲೆ ನಾವು ಚಿಕ್ಕವರಿದ್ದ ನಮಗ್ ಸ್ಕೂಲ್ ಡೇಸ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಿದ್ ಪಿಕ್ನಿಕ್ ನನಗೆ ನೆನಪಾಯ್ತು. ಶರದ್ದು ಇದೆ, ಇವರು ಚಿತ್ರದುರ್ಗನೇ ಆಗಿರೋದ್ರಿಂದ, ನಂದು ಚಿತ್ರದುರ್ಗನೇ ಆಗಿರೋದ್ರಿಂದ ಅವ್ರಿಗೂ ಕರ್ಕೊಂಡು ಹೋಗ್ತಾ ಇದ್ರಂತೆ. ನಮಗೂ ಇಲ್ಲಿ ಕರ್ಕೊಂಡ್ ಬರ್ತಾ ಇದ್ರು, ಒಂದು 2 times ಕರ್ಕೊಂಡ್ ಬರ್ತಿದ್ರು. ಬಟ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಈಗ ಪ್ಲೇ ಗ್ರೌಂಡ್ ಎಲ್ಲ ಆ ಕಡೆ ಆಗ್ಬಿಟ್ಟಿದೆ. ಆಗ ಒಂದೇ ಕಡೆ ಎಲ್ಲ ಇತ್ತು, ಈಗೆಲ್ಲ ಚೇಂಜ್ ಆಗ್ಬಿಟ್ಟಿದೆ. ನಮ್ಮ ಚಿತ್ರದುರ್ಗದಲ್ಲಿ ಫ್ಯಾಮಿಲಿ ಒನ್ ಡೇ ಪಿಕ್ನಿಕ್ ಅಂದ್ರೆ ಸಮ್ ಪ್ಲೇಸಸ್ ಇದೆ. ಯಾವ್ದಾವ್ದು ಅಂದ್ರೆ ಈಗ ಮುರುಗೇಸ್ವಾಮಿ ಮಠ, ಮತ್ತೆ ಕೋಟೆ, ಇದೊಂದು ಆಡುಮಲ್ಲೇಶ್ವರ ಅಂಡ್ ಜೋಗಿಮಟ್ಟಿ ಸಹಿತ ಇದೆ. ಬಟ್ ಬಿಸಿಲಲ್ಲಿ ಜೋಗಿಮಟ್ಟಿಲಿ ಹೋಗಕ್ಕಾಗಲ್ಲ. ಅದು ಮಾನ್ಸೂನ್ ಮತ್ತೆ ರೈನಿ ಸೀಸನ್ ಅಲ್ಲಿ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವರ್ಗ ನಮ್ಮ ದುರ್ಗ ಅಂತ ಅಂತಾರೆ. ಸೆಕೆಂಡ್ ಊಟಿ ಅಂತಾನೆ ಅನ್ಬೋದು. ಸೇಮ್ ನಿಮ್ಗೆ ಮುಳ್ಳಯ್ಯನಗಿರಿ ಯಾವ ತರ ಇರುತ್ತೋ ಅದೇ ಫೀಲೇ ಕೊಡುತ್ತೆ ನಮ್ಮ ಚಿತ್ರದುರ್ಗದ ಜೋಗಿಮಟ್ಟಿ ಬೆಟ್ಟ. ನಮ್ ದುರ್ಗ ತುಂಬಾನೇ ಹೀಟ್ ಅಂತ ಅಂತಾರೆ. ಬಟ್ ಕೆಳಗಡೆ ಸಿಟಿ ಒಳಗಡೆ ಹಂಗಿದೆ. ಈ ಕಡೆ ಜೋಗಿಮಟ್ಟಿ, ಆಡುಮಲ್ಲೇಶ್ವರ ಮತ್ತೆ ಧವಳಪ್ಪನ್ ಗುಡ್ಡ ಆತರ ಎಲ್ಲ ಇದೆ. ಅಲ್ಲಿ ಹೋಗ್ಬಿಟ್ರು ಅಂತೂ ನಿಮಗೆ ಸ್ವರ್ಗನೇ ಅಂತ ಅನ್ಬೋದು. ಈ ಮಾನ್ಸೂನ್ ಈ ಸೀಸನ್ ಅಲ್ಲಂತೂ ತುಂಬಾನೇ ಚೆನ್ನಾಗಿರುತ್ತೆ. ಯಾರು ಮಿಸ್ ಮಾಡ್ಕೋಬೇಡಿ. ನಮ್ ಪಾಪುಗೆ ಇನ್ನು 1 year ಅಂತ ನಾವು ಕರ್ಕೊಂಡು ಹೋಗ್ಲಿಲ್ಲ ಅಷ್ಟೇ, ಇಲ್ಲಾಂದ್ರೆ ಹೋಗ್ತಾ ಇದ್ವಿ. ಇಷ್ಟ ದಿನ ಜೋಗಿಮಟ್ಟಿ ಕ್ಲೋಸ್ ಆಗಿತ್ತು, ಈಗ ಆಲ್ರೆಡಿ ಓಪನ್ ಆಗಿದೆ. ಆರಾಮಾಗಿ ನೀವು ಈ ಟೈಮಲ್ಲಿ ಹೋಗ್ಬೋದು. ಫೈನಲಿ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ 28K ಫಾಲೋವರ್ಸ್ ಆಗಿದ್ದಾರೆ. ಬಟ್ ಯೂಟ್ಯೂಬ್ ಅಲ್ಲಿ ಆಗ್ಬೇಕು ಅಂತ ತುಂಬಾನೇ ಇಷ್ಟ. ಬಟ್ ನಿಮ್ ಪ್ರೋತ್ಸಾಹ ಇರ್ಬೇಕಷ್ಟೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ನ್ಯೂ ಚಾನಲ್ ಓಪನ್ ಮಾಡಿದ್ದೀನಿ. ಹೇಗೆ ಎಡಿಟ್ ಮಾಡೋದು, ಹೇಗೆ ಮಾತಾಡ್ಬೇಕು ಅಂತಾನು ಗೊತ್ತಿಲ್ಲ. ಆದ್ರೂ ಏನೋ ಕಷ್ಟಪಟ್ಟು ನಾನು ಮಾಡಿದ್ದೀನಿ. ಬಿಕಾಸ್ ನನ್ನ ಮಕ್ಕಳನ್ನ ಇಟ್ಕೊಂಡು ವಿಡಿಯೋಸ್ ಮಾಡೋದಂದ್ರೆ ತುಂಬಾನೇ ಕಷ್ಟ. ಯಾವ್ದಾದ್ರು ಟ್ರಿಪ್ಪಿಗೆ ಹೋದ್ರೆ ಅವ್ರನ್ನ ನೋಡ್ಕೊಳೋದ್ರಲ್ಲೇ ಆಗೋಗುತ್ತೆ. ಬಟ್ ನನಗೆ ಸಪೋರ್ಟಿವ್ ಆಗಿ ನನ್ನ ಹಸ್ಬೆಂಡ್ ನಿಂತಿದ್ದಾರೆ. ಏನಾದ್ರೂ ನಾವು ಹೊಸದಾಗಿ ಟ್ರೈ ಮಾಡ್ತಿದ್ರೆ ಆಗಲ್ಲ ಅಂತ ಅನ್ಬಾರ್ದು, ಸಪೋರ್ಟಿವ್ ಆಗಿ ನಿಂತ್ಕೋಬೇಕು.
ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.